ಇವತ್ತು ನಾವು ಜಾತ್ಯತೀತ ಜನತಾದಳದ ವತಿಯಿಂದ ಏನು ಮಹಿಳೆಯರಿಗೆ ಸಿಗಬೇಕಾದಂತ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು. ಆ ಕಾರಣದಿಂದ ನಾವು ಇವತ್ತು ಒಂದು ಪ್ರತಿಭಟನಾ ಸಭೆಯನ್ನ ಏನು ಕಳೆದ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರು ಮಂಡಿಸಿದಂತ ಒಂದು ಮಸೂದೆಯನ್ನು ವಿರೋಧ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಳ್ಳೆಯವರ ನೀವು ಯಾಕೆ ಬಂದ್ರಿ? ಕ್ಯಾನ್ವಾಸ ಏನ್ ಕ್ಯಾನ್ವಾಸ್? JDS ಕ್ಯಾನ್ವಾಸ. ಯಾಕೆ ಬಂದಿದ್ರಿ? ಏನ್ ಕ್ಯಾನ್ವಾಸ್? ಏನ್ ಕ್ಯಾನ್ವಾಸ್? ಹೊರೆ ಓಕೆ. ಎಲ್ಲಿಂದ ಬಂದ್ರಿ? ಶಿರಾ. ಏನಕ್ಕೆ ಬಂದ್ರಿ? ಎಲೆಕ್ಷನ್ ಯಾವ್ದವ? JD. ಏನಮ್ಮ? ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ವಾ? ಏನಕ್ಕೆ ಬಂದ್ರಿ ಹೇಳಮ್ಮ? ಶಿರಾ ಏನಕ್ಕೆ ಬಂದ್ರಮ್ಮ? ಏನಕ್ಕೆ ಬಂದಿದ್ದೀರಾ? ಏನಕ್ಕೆ ಬಂದ್ರವ? ಗೊತ್ತಿಲ್ವಾ? ಸುಮ್ಮನೆ ಬಂದ್ರಿ ಅಷ್ಟೇ. ಇಲ್ಲಿಂದ ಬಂದ್ರಿ? ಏನಕ್ಕೆ ಬಂದ್ರಿ? ಯಾವ ಫಂಕ್ಷನ್ನು? JDS. ಏನು ವಿಷಯ ಗೊತ್ತಾ? ಅಲ್ಲ, ಯಾರು ಬಂದಿದ್ದಾರೆ JDS ಇಂದ? ಇದು ಆಕ್ಚುಲಿ ಚೆನ್ನಾಗಿರೋದು. ವೀಕ್ಷಕರೇ, ಇತ್ತೀಚೆಗೆ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಮಾಡಿದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದು, ಈ ಮಸೂದೆ ಫೇಲ್ಯೂರ್ ಆಗಲು ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಕಾರಣ ಎಂಬ ವಿಚಾರ ಇಟ್ಟುಕೊಂಡು ಇಂದು JDS ಜಿಲ್ಲಾಧ್ಯಕ್ಷ H. ನಿಂಗಪ್ಪ ನೇತೃತ್ವದಲ್ಲಿ ತುಮಕೂರು ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ JDS ಕಚೇರಿಯಿಂದ ಮೆರವಣಿಗೆ ಬಂದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿಕೊಂಡು ನಗರದ BGS ವೃತ್ತದವರೆಗೆ ಬಂದು ಅಲ್ಲಿ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ವೇಳೆ ಅಲ್ಲಿ ನಡೆದ ಐ ಡ್ರಾಮಾ ಹಾಗೂ ಕೆಲ ಅಮಾಯಕ ಹೆಣ್ಮಕ್ಕಳ ಸಂಕಷ್ಟ ಹಾಗೂ ಅಧ್ವಾನದ ಕೆಲ ಜಲಕ್ಸ್ ತೋರಿಸ್ತೇವೆ, ನೀವೇ ನೋಡಿ. ಬಳಿಕ ಈ ಪ್ರತಿಭಟನೆಯ ಕಾವಿನ ಬಗ್ಗೆ ಒಂದು ನಿರ್ಧಾರಕ್ಕೆ ನೀವೇ ಬನ್ನಿ. ಉರಿಯುವ ಬಿಸಿಲಿನ ಜಳಕ್ಕೆ ರೋಸಿ ಹೋಗಿದ್ದ ಜನ ನೆರಳು ಕಂಡ್ರೆ ಸಾಕು ಓಡೋಡಿ ಬಂದು ಆಶ್ರಯ ಪಡೆಯಲು ಯತ್ನಿಸ್ತಾ ಇದ್ರು. ಮತ್ತೆ ಕೆಲವರು ಕ್ಯಾಮ್ರಾಗಳ ಮುಂದೆ ಕಾಣಿಸಿಕೊಳ್ಳಲು ಇನ್ನಿಲ್ಲದ ಅರಸಾಹಸ ಮಾಡ್ತಾ ಇದ್ರು. ಪಾಪ ಆ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಬಹಳ ದಿನಗಳಾಗಿತ್ತಲ್ಲ, ಕತ್ಲಲ್ಲಿ ಚಂದ್ರನ ಬೆಳಕು ಕಂಡವರ ತರ ಬಹಳ ಜನ ಅತ್ಯುತ್ಸಾಹ ತೋರಿಸ್ತಾ ಇದ್ರು. ಬಟ್ ಬಿಸಿಲು ಮಾತ್ರ ಬಡದು ಬಾರಿಸ್ತಾ ಇತ್ತು. ಕೆಲವರಂತೂ ಬಹಳ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದ ಹೆಣ್ಮಕ್ಳಂತೂ ಬಿಸಿಲ ತಾಪಕ್ಕೆ ಮುಖದ ಮೇಲೆ ಸುರಿಯುತ್ತಿದ್ದ ನೀರು ಒರೆಸ್ಕೊಂಡು ಕ್ಯಾಮ್ರಾ ಮುಂದೆ ಬರೋಕೆ ಟ್ರೈ ಮಾಡ್ತಾ ಇದ್ರು. ಇನ್ನು ಕೆಲವು ಕಾಲ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಕ್ಯಾಮರಾ ಮುಂದೆ ಫೋಸ್ ಕೊಡೋರನ್ನ ಬಿಟ್ಟು ಸುಮ್ಮನೆ ಕ್ಯೂರಿಯಾಸಿಟಿಗೆ ಕೆಲ ಮಹಿಳೆಯರನ್ನ ಮಾತಾಡಿಸ್ತಾ ಹೋದೆ. ಅವರಿಂದ ಬಂದ ಮಾತುಗಳನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಮಳ್ಳೂರ ನೀವು ಯಾಕೆ ಬಂದ್ರಿ? ಕ್ಯಾನ್ವಾಸ ಏನ್ ಕ್ಯಾನ್ವಾಸ್? JDS ಕ್ಯಾನ್ವಾಸ. ಯಾರು ಕರ್ಕ ಬಂದಿದ್ದು? ಮಳ್ಳೂರ ಇವ್ರ? ಅಮ್ಮ ಎಲ್ಲಿಂದ ಬಂದ್ರಿ? ಯಾಕೆ ಬಂದಿದ್ರಿ? ಏನ್ ಕ್ಯಾನ್ವಾಸು? ಏನ್ ಕ್ಯಾನ್ವಾಸು? ಹೊರೆ JDS ಕ್ಯಾನ್ವಾಸು. ಹೊರೆ JDS ಕ್ಯಾನ್ವಾಸು. ವಿಷಯ ಏನು ಗೊತ್ತಿಲ್ವಾ? ಓಕೆ. ಶಿರಾ ಏನಕ್ಕೆ ಬಂದ್ರಮ್ಮ? JDS ಏನಕ್ಕೆ ಬಂದ್ರಮ್ಮ? ಓಕೆ. ಜಾರಿ ಆಗಿಲ್ಲ ಅನ್ನೋದಕ್ಕೆ ಜಾರಿ ಆಗಬೇಕು ಅಂತ ಬಂದಿದ್ದೀರಾ? ನಿಮ್ಮ ಹೆಸರು? ಶಾಂತಮ್ಮ. ನಿಮ್ಮ ಹೆಸರೇನಮ್ಮ? ಸೌಮ್ಯ. ಓಕೆ. ನಾವು ದೊಡ್ಡೇರಿ ಏನಕ್ಕೆ ಬಂದ್ರಮ್ಮ? ಮಾಜಿ ಅಧ್ಯಕ್ಷರು ನಾನು. ಅದೇ ಮಹಿಳಾ ಮೀಸಲಾತಿ
ಅದಕ್ಕೆ ಒಂದು ನಾವು ಅದೇ ಸ್ಟ್ರೈಕ್ ಕಾಂಗ್ರೆಸ್ ವಿರುದ್ಧ ಅದೇ ಸರ್ಕಾರದ ವಿರುದ್ಧ ಹಾಂ, ಒಂದು ಪ್ರತಿಭಟನೆ ಮಾಡಕ್ ಬಂದಿದ್ದೀವಿ. ಸರ್ಕಾರದ ವಿರುದ್ಧನಾ ಕಾಂಗ್ರೆಸ್ ವಿರುದ್ಧನಾ? ಕಾಂಗ್ರೆಸ್ ವಿರುದ್ಧ. ಹಾಂ, ಯಾಕೆ ಅವ್ರದೇ ತಾನೇ ಸರ್ಕಾರ. ಇಲ್ಲಿರೋದು ಅಲ್ಲಿ ಕೇಂದ್ರದಲ್ಲಿರೋದು BJP. ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ನವ್ರು ಏನು ತೊಂದರೆ ಕೊಟ್ರಾ? ಏನ್ ಅದೇ ಮೀಸಲಾತಿ, ಇವಾಗ ಮಹಿಳಾ ಮೀಸಲಾತಿನ ಇದು ಮಾಡ್ತಾವ್ರಲ್ಲ, ಹಾಂ, ಅದಕ್ಕೆ ವಿರೋಧಿ ಮಾಡ್ತಾವ್ರಲ್ಲ. ವಿರೋಧ ಮಾಡೋದಕ್ಕೆ ಬಂದಿದ್ದೀರಾ ನೀವು? ಅವ್ರನ್ನ ವಿರೋಧ ಮಾಡಿಸ್ತಾ ಇದ್ದೀರಾ? ಹಾಂ, ನಿಮ್ಮ ಹೆಸರೇನಮ್ಮ? ಗೀತಮ್ಮ. ಎಲ್ಲಿಂದ ಬಂದ್ರಿ? ಮಧುಗಿರಿ. ಏನಕ್ಕೆ ಬಂದ್ರಮ್ಮ? ಕಾಂಗ್ರೆಸ್ಸನ್ನು ವಿರೋಧ ಮಾಡಲಿಕ್ಕೆ ಬಂದಿದ್ದೀರಾ ಪ್ರತಿಭಟನೆ? ಓಕೆ. ಏನು JDS ಅಲ್ಲಿ ಏನಾಗಿದ್ದೀರಾ? ಅಧ್ಯಕ್ಷ ಅವರು, ಓಕೆ. ನಾವು ಅಧ್ಯಕ್ಷ, ಅವರು ಅಧ್ಯಕ್ಷ. ನೋಡಲ್ವಾ ಈ ಕಡೆಗೆ? ಯಾವ್ದಣ್ಣ? ಬೆಳಗ್ಗೆ ತನಕ ನೀವೆಲ್ಲಿಂದ ಬಂದ್ರಿ? ಮಧುಗಿರಿ. ನೀವು? ಕೊಟ್ಕೆರೆ. ಹಾಂ, ಏನಕ್ಕೆ ಬಂದ್ರವ? ಏನಮ್ಮ? ಏನೋ ಹೇಳ್ತಿದ್ರ ಅವರು. ಓಕೆ, ಎಲ್ಲಿಂದ ಬಂದ್ರಿ? ಶಿರಾ. ಏನಕ್ಕೆ ಬಂದ್ರಿ? ಎಲೆಕ್ಷನ್ನು ಯಾವ್ದವ? JDS ಎಲೆಕ್ಷನ್ನು. ನಿಮ್ಮ ಹೆಸರೇನು? ಗೌರಮ್ಮ. ಪುಟ, ನೀವು ಶಿರನ್ನ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಶಿರಾ. ಏನಕ್ಕೆ ಬಂದ್ರಮ್ಮ? ಏನಕ್ಕೆ ಬಂದಿದ್ದೀರಾ? ಹಾಂ, ಏನಕ್ಕೆ ಬಂದ್ರವ? ಗೊತ್ತಿಲ್ವಾ? ಸುಮ್ಮನೆ ಬಂದ್ರಿ ನೀವು? ಬಂದ್ರಿ ಎಲ್ಲಮ್ಮ? ಎಲ್ಲಿಂದ ಬಂದ್ರಿ? ಹೇಳಮ್ಮ, ಎಲ್ಲಿಂದ ಬಂದ್ರಿ? ಏನಕ್ಕೆ ಬಂದ್ರಿ? ಯಾವ ಫಂಕ್ಷನ್ನು? JDS. ಏನು ವಿಷಯ ಗೊತ್ತಾ? ಅಲ್ಲ, ಯಾರು ಬಂದಿದ್ದಾರೆ JDS ಇಂದ? ಉಗ್ರಪ್ಪರ. ಓಕೆ. ನಿಮ್ಮ ಹೆಸರೇನು? ನೀನೇ ಹೇಳಮ್ಮ. ಎಲ್ಲಿಂದ ಬಂದ್ರಿ? ಏನಕ್ಕೆ ಬಂದ್ರಿ? ಯಾವುದು ಫಂಕ್ಷನ್ನು? JDS ಫಂಕ್ಷನ್ನಾ? ಏನಕ್ಕೆ ಹೋರಾಟ ಇದು? ಏನಮ್ಮ? ಗ್ಯಾಸ್ ಇಲ್ಲ, ಸಿಲಿಂಡ್ರ್ ಇಲ್ವಾ? ಏನಕ್ಕೆ ಬಂದ್ರಿ ಹೇಳಮ್ಮ? ಎಲೆಕ್ಷನ್ ಯಾವುದು? JDS ಎಲೆಕ್ಷನ್ನ? ಓಕೆ. ನಿಮ್ಮ ಹೆಸರೇನು? ಪಾರ್ವತಮ್ಮ. ಅಜ್ಜಿ, ನೀವು? ಅರಸೀಕೆರೆ. ಯಾಕೆ ಬಂದಿದ್ರಿ? ಯಾವ ಫಂಕ್ಷನ್ನು? ಹಾಂ, JDSದಾ? ಓಕೆ. ಅರಸೀಕೆರೆ ಇಷ್ಟು ದೂರದಿಂದ ಬಂದ್ರ? ಬಸ್ ಮಾಡಿದ್ರಾ? ರೊಕ್ಕ ಹಾಕ್ಯಂಬಂದ್ರ? ಇದಾದ ಬಳಿಕ ಟೌನ್ ಹಾಲ್ ಬಳಿ ಇದ್ದ ಮರದ ನೆರಳಿನ ಬಳಿ ಮಾಜಿ ಶಾಸಕ ಪಕ್ಷದ ಜಿಲ್ಲಾಧ್ಯಕ್ಷ H. ನಿಂಗಪ್ಪ ನೆರೆದಿದ್ದವರನ್ನ ಕುರಿತು ಮಾತನಾಡಿದರು. ಸನ್ಮಾನ್ಯ ಬಂಧುಗಳೇ, ಇವತ್ತು ನಾವು ಜಾತ್ಯತೀತ ಜನತಾದಳದ ವತಿಯಿಂದ ಏನು ಮಹಿಳೆಯರಿಗೆ ಸಿಗಬೇಕಾದಂತ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು, ಆ ಕಾರಣದಿಂದ ನಾವು ಇವತ್ತು ಒಂದು ಪ್ರತಿಭಟನಾ ಸಭೆಯನ್ನ ಏನು ಕಳೆದ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರು ಮಂಡಿಸಿದಂತ ಒಂದು ಮಸೂದೆಯನ್ನು ವಿರೋಧ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶವನ್ನು ಜಿಲ್ಲಾಧ್ಯಕ್ಷರು ತಿಳಿಸಿದ್ರೆ ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಕೂಡ ಕ್ಯಾಮ್ರಾ ಮುಂದೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದಾಗ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕಾರಣಾಂತರ ಸರ್ಕಾರ ಡಿಸಾಲ್ವ್ ಆದಮೇಲೆ ಮೊನ್ನೆ ಶ್ರೀಮಾನ್ ಮೋದಿಯವರು ಈ ರಾಷ್ಟ್ರದಲ್ಲಿ 144 ಕೋಟಿ ಜನ ಇದ್ದೀವಿ. 50% ಸುಮಾರು 77 ಕೋಟಿ ಅವರಿಗೆ ಸಮಾನತೆಯನ್ನು ಕೊಡಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಏನು ಬಸವಣ್ಣವ್ರ ಚಿಂತನೆ ಇತ್ತು. ಹಾಗಾಗಿ ಅವ್ರಿಗೆ 33% ಕೊಡಬೇಕು ಅಂತೇಳಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟಿಗೆಲ್ಲ 33% ರಿಸರ್ವೇಷನ್ ಕೊಟ್ಟದ್ದು ಇತಿಹಾಸ. ಅದೇ ರೀತಿಯಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಹೆಣ್ಮಕ್ಳಿಗೆ ಅಂತೇಳಿ ಮೋದಿಯವರು ತಂದು ಈ ಕಾಂಗ್ರೆಸ್ ಒಕ್ಕೂಟ ಏನಿದೆ ಅವ್ರ ಅಲಯನ್ಸ್ ಏನಿದೆ ಅವರು ವಿರೋಧ ಮಾಡಿದ್ದಾರೆ. ಕೇವಲ ಹೆಣ್ಮಕ್ಳನ್ನ ವೋಟ್ ಹಾಕಿ ಅಧಿಕಾರಕ್ಕೆ ಬರೋ ಮಾತಾಡ್ಕೊಂಡ್ರೆ ಹೊರತು ಅವ್ರಿಗೆ ಅಧಿಕಾರ ಕೊಡಲಿಕ್ಕೆ ಕಾಂಗ್ರೆಸ್ ಒಕ್ಕೂಟಿಗೆ ಇಷ್ಟ ಇಲ್ಲ.
ಇವರನ್ನ ಮಾತಾಡಿಸಿ ಮಾಧ್ಯಮದ ಮಂದಿ ಮುಂದೆ ಸಾಗಲು ಯತ್ನ ನಡೆಸಿದಾಗ ಅದೆಲ್ಲಿದ್ರು ಏನೋ ಮಹಿಳೆಯರು, ರೇ ಇದು ನಮ್ಮ ಮಹಿಳಾ ಮೀಸಲಾತಿ ವಿಚಾರ, ನಮ್ದು ಅಭಿಪ್ರಾಯ ತಗೊಳ್ರಿ ಅಂತ ಕ್ಯಾಮ್ರಾದವರಿಗೆ ಜೋರ್ ಮಾಡತೊಡಗಿದ್ರು. ಅವರ ಒತ್ತಾಯಕ್ಕೆ ಮಣಿದ ಟಿವಿ ಮಂದಿ ಆಯ್ತು ಹೋಗ್ಲಿ ಅದೇ ನೀವು ಹೇಳ್ರಮ್ಮ ಅಂತ ಕ್ಯಾಮ್ರಾ ಹಿಡಿದ್ರು. ಒಟ್ಟಾರೆ ಹೇಳೋದಾದ್ರೆ ಇಂದಿನ ಜೆಡಿಎಸ್ ಪ್ರತಿಭಟನೆ ಜೆಡಿಎಸ್ ಬಿಜೆಪಿ ಮೈತ್ರಿ ಹೊಂದಿರುವ ಈ ವೇಳೆ ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟ ನಡೆಸಿದ್ದು ಮುಂಬರುವ ದಿನಗಳಲ್ಲಿ ಈ ಮೈತ್ರಿಗೆ ಎಳ್ಳು ನೀರು ಬಿಡ್ತಾರಾ ಅನ್ನೋ ಅನುಮಾನ ಹುಟ್ಟಿದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.